ಜಿಮ್ ಟ್ರೈನರ್ ಆಗಿರುವಂಥ ರೋಷನ್ ಅವರು. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಇತ್ತೀಚೆಗೆ ಸಾಕಷ್ಟು ಸಾವುಗಳು ಸಂಭವಿಸ್ತಾ ಇರುವಂಥದ್ದು ನಿಮ್ಗೆ ಕೂಡ ಗೊತ್ತಿರ್ಬೋದು. ಪ್ರೀತಮ್ ಶೆಟ್ಟಿ ಅಂತ ಕಬಡ್ಡಿ ಆಟಗಾರ ನಿನ್ನೆ ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಾಗಿ ಒಬ್ಬ ಯುವಕ 27 ವರ್ಷ ಆದರ್ಶ್ ಅಂತ ಸಾವನ್ನಪ್ಪಿರುವಂಥದ್ದು. ಸಡನ್ ಆಗಿ ಈ ರೀತಿಯಾಗಿ ಹೃದಯಾಘಾತ ಸಂಭವಿಸ್ತಾ ಇರುವಂಥದ್ದು ಅಥವಾ ಇದು ಹೃದಯ ಸಂಬಂಧನೆ ಆಗ್ತಾ ಇರುವಂಥದ್ದು, ಅಂದರೆ ಒಂದು ಕಡೆ ಹೇಳ್ತಾ ಇರುವಂಥದ್ದು ಹೆಚ್ಚಾಗಿ ಜಿಮ್ಗೆ ಹೋಗುವಂತಹ ಸಂದರ್ಭದಲ್ಲಿ, ಜಿಮ್ ಮಾಡುವಂಥ ವ್ಯಾಯಾಮ ಮಾಡುವಂಥ ಸಂದರ್ಭದಲ್ಲಿ ಸಾವನ್ನಪ್ತಾ ಇರ್ತಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಸರ್ ಅದು ಹೆಂಗಳದಂದ್ರೆ ನಾನು ಜಿಮ್ ಬಗ್ಗೆ ಹೇಳಿದ್ ಬದ್ರು ಫುಟ್ಬಾಲ್ ಆಡೋರಿದ್ದಾರೆ, ಅಥ್ಲೆಟಿಕ್ಸ್, ಹಾಕಿ ಆಡೋರೆಲ್ಲ ತುಂಬಾ ಅವ್ರ ಹಾರ್ಟ್ ರೇಟ್ ತುಂಬಾ ಹೈ ಇರುತ್ತೆ. ಈ ಕ್ರಾಸ್ ಫಿಟರ್ಸ್ ಎಲ್ಲ ತುಂಬಾ ಹೈ ಇರುತ್ತೆ. ಸೊ ಜಿಮ್ಗೆ ಹೋಗ್ಬಿಟ್ಟು ಹಿಂಗ್ ಆಗತ್ತೆ ಅಂತ ಹೇಳೋದು ತುಂಬಾನೇ ರಾಂಗ್. ಯಾಕಂದ್ರೆ ನಾನು ಅಥ್ಲೀಟ್ ಆಗಿ ಡೈಲಿ ನಾನು 10 ಕಿಲೋಮೀಟರ್ಸ್ ಓಡೋದು, 5 ಕಿಲೋಮೀಟರ್ಸ್ ಎಲ್ಲ ಓಡೋದು ಮಾಡ್ತೀನಿ. ಇಯರ್ಲಿ ಒನ್ಸ್ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ಬಾಡಿನ ಚೆಕಪ್ ಮಾಡಿಸ್ಬೇಕು. ಫಸ್ಟ್ ಥಿಂಗು. ಸೆಕೆಂಡ್ ಬಂದ್ಬಿಟ್ಟು ನಾವು ತಿನ್ನೋದು ಊಟದ ಮೇಲೆ ನಾವು ಕರೆಕ್ಟಾಗಿ ನಾವು ಇಟ್ಕೊಡ್ಬೇಕು. ಡಯಟ್ ಆಗಿರ್ಲಿ, ಆಮೇಲೆ ಅವರು ಮಾಡ್ತಾ ಇದ್ದೀವಿ ಜಿಮ್ ಮಾಡ್ತಾ ಇದ್ರೆ ನೈಟ್ ಅಲ್ಲಿ ಅವ್ರ ಹ್ಯಾಬಿಟ್ಸ್ ಹೆಂಗಿದೆ, ಅವ್ರ ಸ್ಲೀಪ್ ಆಗಿ ಹೆಂಗಿದೆ ಅದೆಲ್ಲ ನೋಡ್ಕೊಂಡು ಅವ್ರ ನೆಕ್ಸ್ಟ್ ಡೇ ಜಿಮ್ ಯಾವ ತರ ಮಾಡಬೇಕು, ಎಲ್ಲ ರೆಸ್ಟ್ ತಗೋಬೇಕಾ ಅಂತ ಮಾಡ್ಬೇಕಿತ್ತು. ತುಂಬಾ ಹಳೆ ಒಂದು 10 years ಬ್ಯಾಕ್, 15 years ಬ್ಯಾಕ್ ಹೋದಾಗ ತುಂಬಾ ಈ ತರ ಪ್ರಾಸೆಸ್ ಫುಡ್, ಆಯಿಲ್ ಫುಡ್ ಎಲ್ಲ ತುಂಬಾ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ ಜನ. ಇವಾಗ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಈವ್ನಿಂಗ್ ಟೈಮ್ಸ್ ಅಲ್ಲಿ, ನೈಟ್ ಟೈಮ್ಸ್ ಅಲ್ಲಿ ತುಂಬಾ ತಗೋತಾರೆ. ತಗೊಳ್ಳೋವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋಗಿ ವರ್ಕೌಟ್ ಮಾಡಿದಾಗ ತುಂಬಾ ಎಫೆಕ್ಟ್ ಬೀಳತ್ತೆ, ಅದು ಬೀಳೋ ಚಾನ್ಸಸ್ ಇದೆ ಅದು. ಸೊ ಅದಕ್ಕೆ ನನ್ನಿಂದ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನಾವು ಅಥ್ಲೀಟ್ಸ್ ಆಗಿದ್ದಾಗ ನಾವು ಅಷ್ಟೇ ಇಯರ್ಲಿ ಒಂದು ಚೆಕಪ್ ಮಾಡಿಸ್ತೀವಿ, ಹೇಳ್ತೀವಿ. ಯಾಕಂದ್ರೆ ನಾವು ಓಡ್ತೀವಿ, ಫುಟ್ಬಾಲ್ಸ್ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದೆಲ್ಲ ಬೇಕಾಗತ್ತೆ ಅವ್ರಿಗೆ. ಸೊ ಅದಕ್ಕೆ ಇವಾಗಿನ ಜನರೇಷನ್ ಏನಾಗ್ತದೆ, ತುಂಬಾನೇ ಡಯಟ್ ಮೇಲೆ ಫೋಕಸ್ ಮಾಡ್ತಲ್ಲ. 2 months 3 months ಡಯಟ್ ಮಾಡ್ತಾರೆ, ಮತ್ತೆ ಬಿಡ್ತಾರೆ, ಮತ್ತೆ ಮಾಡ್ತಾರೆ. ಸೊ ಅಥ್ಲೀಟ್ ಅಂದ್ರೆ ಡಿಸಿಪ್ಲಿನ್ ಅದು. ಸೊ ಜಿಮ್ ಹೋದವ್ರಿಂದ ಹಾರ್ಟ್ ಅಟ್ಯಾಕ್ ಆಗಿದೆ, ಕಬಡ್ಡಿ ಪ್ಲೇಯರಿಂಗ್ ಆಗಿದೆ ಅಂದಾಗ ಆ ಡಿಸಿಪ್ಲಿನ್ ಮೀರಿ ಎಲ್ಲ ಬಂದಿದ್ದಾರೆ ಕಾರಣಕ್ಕೆ ಹಿಂಗೆಲ್ಲ ಆಗಿರುತ್ತೆ. ಯಾಕಂದ್ರೆ ಸಂಪರ್ಕ ಕಡಿತವಾಗಿರುವಂಥದ್ದು ಮತ್ತೆ ಪ್ರಯತ್ನ